ಸ್ನೇಹಿತರೆ ನಮಸ್ಕಾರ. ಸ್ನೇಹಿತರೆ ಹೇಗಿದ್ದಾರೆ ಎಲ್ಲರೂ? ಸ್ನೇಹಿತರೆ ಯಾರಾದರೂ ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕಾನ್ ಅಂತ ಹೇಳ್ತಾ, ಸ್ನೇಹಿತರೆ ನಿನ್ನೆ ನಡೆದಿರುವಂಥ ಘಟನೆ ತುಂಬ ಬೇಸರ ಆಗುತ್ತೆ, ತುಂಬ ಮನಸ್ಸು ನೋವಾಗುತ್ತೆ. ಯಾಕಂತ ಹೇಳಿದ್ರೆ ನಮ್ಮ ಪ್ರಧಾನಮಂತ್ರಿ ಆದಂತಹ ನರೇಂದ್ರ ಮೋದಿಯವರ ರಾಜ್ಯದಲ್ಲೇ ಗುಜರಾತ್ನ ರಾಜ್ಕೋಟ್ನಲ್ಲಿ ಒಂದು ಗೇಮಿಂಗ್ ಸೆಂಟರ್ ದೊಡ್ಡದಾಗಿ ತುಂಬ ಜನ ಸಾವಿರಾರು ಜನ ಹೋಗುವಂತಹ ಜಾಗದಲ್ಲಿ ಆಟ ಆಡೋಕ್ಕೆ ಲೈಸೆನ್ಸ್ ಇಲ್ಲದೆ ಒಂದು ಗೇಮಿಂಗ್ ಸೆಂಟರ್ ನಡೀತಾ ಇರುತ್ತೆ. ಲೈಸೆನ್ಸ್ ಇರಲ್ಲ, ಅದಕ್ಕೆ ಇನ್ಸೂರೆನ್ಸ್ ಇಲ್ಲ, ಸರಿಯಾದ ರೀತಿಯಲ್ಲಿ ಏನಿರಲ್ಲ. ಆದರೆ ಸಾವಿರಾರು ಜನ ಪಬ್ಲಿಕ್ಸ್ ಹೋಗ್ತಾ ಇರ್ತಾರೆ. ಅಲ್ಲಿ ಏನಾಗಿದೆ ಅಂದರೆ, ಈ ಹಿಂದೆ ಒಮ್ಮೆ ಶಾರ್ಟ್ ಸರ್ಕ್ಯೂಟ್ ಆಗಿರುತ್ತೆ. ಕರೆಂಟಿನ ಶಾರ್ಟ್ ಸರ್ಕ್ಯೂಟ್ ಆಗಿ ಬೆಂಕಿ ಸ್ವಲ್ಪ ಕಾಣಿಸ್ಕೊತಾ ಇರುತ್ತೆ. ಹಾಗೆ ನಿಲ್ಲಿಸಿ ಕೆಲಸ ನಡೀತಾ ಇರುತ್ತೆ. ಎಲ್ಲ ಒಂದು ಕಡೆಯಿಂದ ಮಾಡ್ಕೊಂಡ್ಬರ್ತಾ ಇರ್ತಾರೆ. ಇವ್ರು ಏನು ಮಾಡಿದ್ದಾರೆ, ವೀಕೆಂಡ್ ಅಂತ ಹೇಳಿಬಿಟ್ಟು ಈ ಮಾಲೀಕ ಸ್ವಲ್ಪ ಜನ ಬರಲಿ ಅಂತ ಹೇಳಿಬಿಟ್ಟು ಯಾಕೆ ಸುಮ್ಮನೆ ಬಿಡಬೇಕಂತ ಹೇಳಿ ಒಂದು ಕಡೆ ಕೆಲಸ ನಡೀತಾ ಇರುತ್ತೆ. ವೆಲ್ಡಿಂಗ್ ಕೆಲಸ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಅದು ಸರಿಪಡಿಸ್ತಾ ಇರ್ತಾರೆ. ಶಾರ್ಟ್ ಸರ್ಕ್ಯೂಟ್ ಆಗಿರೋದು ಇನ್ನೊಂದು ಸಮಸ್ಯೆ ಇರೋದು. ಇನ್ನೊಂದು ಕಡೆ ಮಕ್ಕಳಿಗೆ ಗೇಮಿಂಗ್ಸ್ ನಡೀತಾ ಇರೋದು ಬಿಟ್ಟಿರ್ತಾರೆ. ಗೇಮಿಂಗ್ಸ್ ಆಡ್ತಾ ಇರ್ತಾರೆ. ತುಂಬ ಜನ, ಸಾವಿರಾರು ಜನ, ನೂರಾರು ಜನ ಆಡ್ತಾ ಇರ್ತಾರೆ. ಅದು ಕೂಡ ಜನ ಬರಲಿ ಅಂತ 90 ರೂಪಾಯಿ ವೀಕೆಂಡ್ ಅಂತೇಳಿ ಕಡಿಮೆನೇ ಮಾಡಿರ್ತಾರೆ, ಡಿಸ್ಕೌಂಟ್ ಮಾಡಿರ್ತಾನೆ. ಅದ್ರ ಪಾಡಿಗೆ ಅದು ಮಕ್ಕಳು ಆಟ ಆಡ್ತಾರೆ. ಎಲ್ಲ ಆಟದ ಮೇಲೆ ನಗ್ನ ಆಗಿರ್ತಾರೆ. ಅವರು ತುಂಬಾ ಎಲ್ಲ ಮರ್ತು ತುಂಬ ಸಂತೋಷವಾಗಿ ಆಟ ಆಡ್ತಾ ಇರ್ತಾರೆ. ಆ ಸಮಯದಲ್ಲಿ ಏನಾಗುತ್ತೆ ಅಂದರೆ, ಈ ವೆಲ್ಡಿಂಗ್ ಮಾಡ್ತಿರ್ತಾರಲ್ವ, ಎಲ್ಲರೂ ಆಟದ ಕಡೆ ಗಮನ ಹಾಕಿರ್ತಾರೆ. ಮಕ್ಕಳು, ಪೋಷಕರು ಎಲ್ಲ ತುಂಬಾ ಆಟ ಆಡ್ತಾ ಇರ್ತಾರೆ. ತುಂಬ ದೊಡ್ಡ ಗ್ರೌಂಡ್ ಅದು ಗೇಮಿಂಗ್ ಸೆಂಟ್ರ್. ಅಲ್ಲಿ ಏನಾಗುತ್ತೆ ಅಂದರೆ, ವೆಲ್ಡಿಂಗ್ ನಡೀತಾ ಇರುತ್ತೆ. ವೆಲ್ಡಿಂಗ್ ಮಾಡುವಂತಹ ಒಂದು ಕಿಡಿ ಬಂದುಬಿಟ್ಟು ಅಲ್ಲಿ ಪೆಟ್ರೋಲ್ ಡೀಸೆಲ್ಲು ಶೇಖರಣೆ ಮಾಡಿ ಇಟ್ಟಿರ್ತಾರೆ. ಯಾಕಂದರೆ ಅದು ಗೇಮಿಂಗ್ಸ್ಗೆ ಹಾಕುವಂತಹ ವಾಹನಗಳಿಗೆ ಆಗ್ಬೋದು, ಕೆಲವೊಂದು ಇರ್ತಾವಲ್ವ, ಸುಮಾರು 2000 ಡೀಸೆಲ್, 2000 ಪೆಟ್ರೋಲ್ ಇರುವಂತಹ ಟ್ಯಾಂಕ್ಗಳಿರ್ತವೆ. ಅದ್ರ ಮೇಲೆ ವೆಲ್ಡಿಂಗ್ ಮಾಡುವಂತಹ ಕಿಡಿ ಬಂದು ಸಡನ್ಲಿ ಬೀಳುತ್ತೆ. ಯಾವಾಗ ಅದ್ರ ಮೇಲೆ ಬೆಂಕಿ ಕಿಡಿ ಬಿಡುತ್ತೋ, ಅದು ಸಡನ್ಲಿ ಅದು ಒಂದೇ ಸಲ ಬೆಂಕಿ ಹತ್ಕೊಳ್ಳುತ್ತೆ. ಯಾವಾಗ ಬೆಂಕಿ ಹೊತ್ಕೊಳ್ಳುತ್ತೋ ಆ ಕಡೆ ಸುತ್ತಮುತ್ತ ತುಂಬ ದೊಡ್ಡ ಬೆಂಕಿಯ ಜ್ವಾಲೆನೇ ಉತ್ಪತ್ತಿ ಆಗುತ್ತದೆ. ಆ ಬೆಂಕಿಯ ಜ್ವಾಲೆ ಯಾವಾಗ ಒಂದು ಬಾಂಬ್ ಬ್ಲಾಸ್ಟ್ ಆದಂಗೆ ಆಗುತ್ತೋ, ಸುತ್ತಮುತ್ತ ಇರುವಂಥ ಪೋಷಕರು, ಮಕ್ಕಳು ಎಲ್ಲ ಸೇರಿ ಸುಮಾರು ಅಂದರೆ 40 ಜನ ಸಜೀವ ದಹನ ಆಗ್ತಾರೆ. ಎಲ್ಲ ಸುಟ್ಟೋಗ್ತಾರೆ, ಸುಟ್ಟು ಭಸ್ಮ ಆಗಿಬಿಡ್ತಾರೆ. ನೋಡಿ, ಇಲ್ಲಿ ಕೆಲಸ ನಡೀತಿದೆ, ಶಾರ್ಟ್ ಸರ್ಕ್ಯೂಟ್ ನಡೀತಿದೆ ಅಂತ ಸಮಯದಲ್ಲಿ ಇವ್ರಿಗೆ ಹಣ ಬರಲಿ ಅಂಥೇಳಿ ಇವರು ಮತ್ತೆ ಕೆಲಸ ಪೂರ್ತಿ ಮುಗಿಯೋದೇ ಅಲ್ಲಿ ವೀಕೆಂಡ್ ಅಂಥೇಳಿ ಮಕ್ಕಳಿಗೆ ಆಟ ಆಡಿಸ್ಕೊಳ್ಳೋಕ್ಕೆ ಹಣ ಬರಲಿ ಅಂತ ಕರೆಸ್ಕೊಂಡು ಪಬ್ಲಿಕ್ಸ್ಗೆಲ್ಲ ಈ ರೀತಿ ನಿರ್ಲಕ್ಷ್ಯ ಮಾಡಿ, ಓನರ್ ಮಾಲೀಕಾಗಿ ಗೇಮಿಂಗ್ ನಡೆಸುವಂತಹ ಮಾಲೀಕ ನಿರ್ಲಕ್ಷ್ಯ ಮಾಡಿರೋದ್ರಿಂದ ಸುಮಾರು 40 ಜನ ದಹನ ಆಗಿಬಿಡ್ತಾರೆ. ಇನ್ನೂ ಸುಮಾರು 106 ಜನಕ್ಕೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿರ್ತಾರೆ. ಒಂದೊಂದು ಕ್ಷಣಕ್ಕೂ ಸಾವಿನ ಸಂಖ್ಯೆ ಜಾಸ್ತಿ ಆಗ್ತಾಯಿದೆ. ಕೆಲವರು ಸುಮಾರು ದೇಹ 70% ಸುಟ್ಟೋಗಿರೋರು ಇದ್ದಾರೆ, 80% ಸುಟ್ಟೋಗಿದ್ದಾರೆ, 90% ಸುಟ್ಟೋಗಿ ಪ್ರಾಣ ಉಳ್ಕೊಂಡು ಆಸ್ಪತ್ರೆಗಳು ಸೇರಿದ್ದಾರೆ. ಏನೇನಾಗುತ್ತೋ ಅದು ಕ್ಷಣಕ್ಕೂ ಸಾವಿನ ಸಂಖ್ಯೆ ಅಂತೂ ಜಾಸ್ತಿ ಆಗ್ತಾಯಿದೆ. ನೋಡಿ, ಇಲ್ಲಿ ಒಬ್ಬ ಗೇಮಿಂಗ್ ಸೆಂಟ್ರ್ ಪಬ್ಲಿಕ್ಕಲ್ಲಿ ಗುಜರಾತ್ನಲ್ಲಿ ರಾಜ್ಕೋಟ್ನಲ್ಲಿ ಮಾಡಿರುವಂತಹ ಗೇಮಿಂಗ್ ಸೆಂಟ್ರ್ ಮಾಡಿರುವಂಥ ಮಾಲೀಕ ನಿರ್ಲಕ್ಷ್ಯ ಆಗಿರೋದಕ್ಕೆ ಇವತ್ತು ಸುಮಾರು 40 ಜನ ಸಹ ಸಜೀವ ದಹನ ಆಗಿಬಿಟ್ಟು, ಇನ್ನು ಸುಮಾರು ಜನರಿಗೆ ಅರ್ಧ ದೇಹ ಸುಟ್ಟೋಗಿ, ಮುಕ್ಕಾಲು ಭಾಗ ದೇಹ ಸುಟ್ಟೋಗಿ ಏನೇನು ಅನಾಹುತಗಳು ನಡೀತಿದೆ ನೋಡಿ. ಕನಿಷ್ಠ ಪಕ್ಷ ಆ ಗೇಮಿಂಗ್ ಸೆಂಟ್ರಿಗೆ ಲೈಸೆನ್ಸ್ ಇಲ್ಲ ಅಂತೆ, ಇನ್ಸೂರೆನ್ಸ್ ಇಲ್ಲ, ಲಂಗು ಲಗಾಮ್ ಏನಿಲ್ಲ. ಅದು ನೋಡಿದ್ರೆ ಆ ಜಾಗ ಮಾತ್ರ ನಮ್ಮ ಪ್ರಧಾನಮಂತ್ರಿ ಸಾಹೇಬರು ಅವರ ರಾಜ್ಯದಲ್ಲೇ ಇರುವಂತಹ ಗೇಮಿಂಗ್ ಸೆಂಟ್ರು ವಿತೌಟ್ ಲೈಸೆನ್ಸ್ ಅದು ಹೆಂಗೆ ಕೊಟ್ಟಿದ್ದಾರೆ ಅಂತ ಅಲ್ಲಿ ಸರ್ಕಾರಿ ಕಚೇರಿಗಳಲ್ಲಿ ಇರೋರು ಏನು ಇದೆಯಲ್ಲ ಸತ್ತಿದಾರ
ನೋಡಿ ಸ್ನೇಹಿತರೆ, ಇವರು ಸುಮ್ಮನೆ ಪ್ರಚಾರಗಳು ನಮ್ಮ ಗುಜರಾತ್ ಬಂದು ನೋಡಿ, ಗುಜರಾತಲ್ಲಿ ಆಗಿದೆ, ಹೀಗಿದೆ, ಆಗಿದೆ ಅಂತ ತುಂಬ ಇಲ್ಲಿಗಲ್ ನಡೀತಿದೆ, ತುಂಬಾ ನಡೀತಿದೆ. ಸಮಥಿಂಗ್ ಕೊಟ್ಟರೆ ಸಾಕು ಜನರಿಗೆ ಅರ್ಧ ಪ್ರಾಣ ತೆಗೆಯುವಂತಹ ಕೆಲಸಗಳು ನಡೀತಿದ್ದಾವೆ ಇವತ್ತು ದೇಶಗಳಲ್ಲಿ. ಸಂರಕ್ಷಣೆ ಇಲ್ಲ, ಹೇಳೋದೇನೋ ದೇಶ ತುಂಬ ಒಳ್ಳೆಯ ರೀತಿಯಲ್ಲಿ ನಡೀತಿದೆ ಅಂತ ಹೇಳ್ತಾರೆ. ತುಂಬ ಮನಸ್ಸು ನೋವಾಗುತ್ತೆ ಸ್ನೇಹಿತರೆ. ಯಾರೋ ಏನೋ ಒಂದು ಆಟ ಆಡೋಕ್ಕೆ ಮನೋರಂಜನೆಗೆ ಅಂತ ಹೋಗಿ ಹಣ ಕೊಟ್ಟು ಹೋಗಿ ಸುಟ್ಟೋಗ್ತಾರೆ ಅಂದರೆ, ಕಣ್ಮುಂದೆನೇ ಅವ್ರ ಮಕ್ಕಳು ಅವರು ಸುಟ್ಟೋಗ್ತಾರೆ ಅಂದರೆ ಯಾರು ಊಹೆ ಮಾಡೋಕ್ಕೆ ಆಗಲ್ಲ. ಪಬ್ಲಿಕ್ಕಲ್ಲಿ ಒಂದು ಗೇಮಿಂಗ್ ಸೆಂಟ್ರ್ ಮಾಡಬೇಕಾದ್ರೆ ಲೈಸೆನ್ಸ್ ಇದೆಯಾ, ಅದಕ್ಕೆ ಇನ್ಶೂರೆನ್ಸ್ ಇದೆಯಾ, ಏನು ಲಂಗು ಲಗಾಮ್ ಏನು ಇಲ್ದಂಗೆ ಮಾಡ್ತಾರೆ. ಅಷ್ಟು ಪ್ರಾಣಿಗಳು ಹೋಗ್ತಾವೆ ಅಂದರೆ ಅರ್ಥ ಮಾಡ್ಕೊಳ್ಳಿ. ಅಲ್ಲಿ ರಾಜಕೀಯ ಮಾಡುವಂಥ ಪಕ್ಷ ಯಾವ ರೀತಿಯಲ್ಲಿದೆ, ಏನು ಇದೆಯಾ, ಸತ್ತಿದೆಯಾ ಅಲ್ಲಿ. ಮತ್ತು ಹೇಳೋದು ಸ್ಟೇಟ್ಮೆಂಟ್ಗಳು ನೋಡಬೇಕು, ಮೆಟ್ಟಲ್ಲಿ ಹೊಡಿಬೇಕು ಅನಿಸುತ್ತೆ, ಅಷ್ಟು ಸ್ಟೇಟ್ಮೆಂಟ್ ಕೊಡ್ತಾರೆ ಇವರು. ಸಂರಕ್ಷಣೆಯಲ್ಲಿದೆ, ಇಲ್ಲಿಗಲ್ ಏನು ಮಾಡೋಕ್ಕೆ ಯಾರು ಹೇಳ್ತಾರೋ ಅವರು ಮಾಡಲ್ಲ ಸ್ನೇಹಿತರೆ. ಇವತ್ತು ಇಲ್ಲಿಗಲ್ ಮಾಡೋಕ್ಕೆ ಬಿಡಲ್ಲ. ಭ್ರಷ್ಟಾಚಾರ ಇಲ್ಲ, ಭ್ರಷ್ಟಾಚಾರ ಇಲ್ಲ ಅಂತಾರೆ. ಭ್ರಷ್ಟಾಚಾರ ಮಾಡೋದು ಇವರು ಪಾಠ ಮಾಡ್ತಾಯಿದ್ದಾರೆ ಇವರು. ಅರ್ಥ ಮಾಡ್ಕೊಳ್ಳಿ, ತುಂಬಾ ನಡೀತಿದೆ ಸ್ನೇಹಿತರೆ. ತುಂಬ ಮನಸ್ಸು ನೋವಾಗುತ್ತೆ. ಯಾವುದಾದ್ರೂ ನೀವು ಗೇಮಿಂಗ್ ಸೆಂಟ್ರ್ ನಿಮ್ಮ ಮಕ್ಕಳಿಗೆ ಅದು ಕರ್ಕೊಂಡು ಹೋಗ್ಬೇಕಾದ್ರೆ ಯೋಚನೆ ಮಾಡಿ, ಅದಕ್ಕೆಲ್ಲ ಲೀಗಲ್ ಆಗಿದೆಯಾ, ಲೈಸೆನ್ಸ್ ಇದೆಯಾ, ಇನ್ಶೂರೆನ್ಸ್ ಇದೆಯಲ್ಲ ಚೆಕ್ ಮಾಡಿ. ಸುಮ್ಮನೆ ಪ್ರಾಣ ಕಳ್ಕೊಂಡ್ರೆ ತುಂಬ ನೋವಾಗುತ್ತೆ. ಅಗ್ನಿಶಮ ಇಲಾಖೆಯವ್ರು ಬಂದು ಏನು ಶವಗಳು ತೆಗಿಯೋಕ್ಕಾಗ್ತಿಲ್ಲ, ಅಷ್ಟು ಶವಗಳು ಅರ್ಧಂಬರ್ಧ ಸುಟ್ಟೋಗಿರೋರು, 90% ಸುಟ್ಟೋಗಿ ಸ್ವಲ್ಪ ಅರ್ಧಂಬರ್ಧ ಪ್ರಾಣ ಇಟ್ಕೊಳ್ಳೋರು ಹಾಸ್ಪಿಟ್ಲಿಗೆ ಹೋಗೋದು ನೋಡಿದ್ರೆ ಇಂಥವ್ರಿಗೂ ಕಣ್ಣಲ್ಲಿ ಬರುತ್ತೆ ಸ್ನೇಹಿತರೆ. ಈ ರೀತಿ ಘಟನೆಗಳು ಇನ್ನು ಎಲ್ಲಿ ನಡೀಬಾರ್ದು ಅಂದರೆ ಅಲ್ಲಿರೋ ಸರ್ಕಾರಿ ಕಚೇರಿಗಳಲ್ಲಿ ತುಂಬ ಜವಾಬ್ದಾರಿ ವಹಿಸಬೇಕು. ಅಲ್ಲಿ ಪ್ರತಿಯೊಂದು ಅವ್ರದ್ದು ಏನೇನು ದಾಖಲಾತಿಗಳಿದೆ, ಲೈಸೆನ್ಸ್ ಇದೆಯಾ, ಇನ್ಶೂರೆನ್ಸ್ ಇದೆಯಾ, ಎಲ್ಲ ಭದ್ರತೆ ಇದೆಯಾ, ಅಲ್ಲಿ ಮಕ್ಕಳು ಆಗ್ಬೋದು, ಪೋಷಕರು ಹೋಗಿದ್ರೆ ಆ ಗೋಡೆಗಳಾಗ್ಬೋದು, ಆ ಕಟ್ಟಡಗಳಾಗ್ಬೋದು ಭದ್ರತೆ ಆಗಿದೆಯಾ ಅಂತ ನೋಡಿ. ಒಂದು ಕಡೆ ಕೆಲಸ ಸರಿಪಡಿಸ್ತಾ ಇದ್ದಾರೆ, ಶಾರ್ಟ್ ಕೋಟ್ ಆಗಿದ್ದು ವೆಲ್ಡಿಂಗ್ ಕೆಲಸ ನಡೀತಿದೆ. ಇನ್ನೊಂದು ಕಡೆ ಆಟ ಆಡೋಕ್ಕೆ ಬಿಡ್ತಾರೆ, ಟಿಕೆಟ್ಸ್ ವಸೂಲು ಮಾಡಿ ಅಂತಾರೆ. ಇವರು ಯಾವ ನೈತಿಕತೆಯಿಂದ ಮಾಡಿದ್ದಾರೆ ಅಂತ ಹೇಳ್ತಾ, ಸ್ವಲ್ಪ ಜವಾಬ್ದಾರಿ ವಹಿಸಿ ಎಲ್ಲಾದರೂ ಪಟ್ಟಣಗಳಲ್ಲಿ ಹೋದಾಗ ಅಂತ ಹೇಳ್ತಾ, ಈ ಸುದ್ದಿಯನ್ನು ಇಷ್ಟ ಆದಾಗ ನಿಮ್ಮ ಈ ಸುದ್ದಿಯನ್ನು ನಿಮ್ಮ ಅನಿಸಿಕೆಯನ್ನು ನಿಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ನಮಸ್ಕಾರ, ಧನ್ಯವಾದಗಳು.